Audio Jungle. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮಂಗಳವಾರ. ನಾನು ನಿಮಗೆ ಹಳೆ ವೀಡಿಯೋಗಳಲ್ಲೆಲ್ಲ ಅರ್ನಿಂಗ್ಸ್ ಹೇಗಾಗುತ್ತೆ ಮತ್ತು ಒಂದು ದಿನಕ್ಕೆ 2,000 ಅರ್ನಿಂಗ್ಸು, 3,000 ಅರ್ನಿಂಗ್ಸು, 4,000 ಅಷ್ಟೇ ಯಾಕೆ 24 ಅವರ್ಸ್ ಡ್ಯೂಟಿಲಿ 5,000 ಅರ್ನಿಂಗ್ಸು ಆಗೋದನ್ನು ಹೇಳ್ಕೊಟ್ಟಿದ್ದೀನಿ. ಈ 5,000 ಮಾಡೋದು ಅಷ್ಟೊಂದೇನು ಈಸಿ ಅಲ್ಲ, ತುಂಬ ಕಷ್ಟ ಇದೆ. ದಿನಕ್ಕೆ 2,000 ಮಾಡೋದು ತುಂಬ ಕಷ್ಟ ಇದೆ, ಎಲ್ರಿಗೂ ಆಗಲ್ಲ. ಅದು ರೆಸ್ಟ್ ಇಲ್ದೇ ಫುಲ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಡ್ರೈವರ್ಗಳ ಲೈಫ್ ಹೇಗಿರುತ್ತೆ ಆಟೋದಲ್ಲಿ, ಮತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಏನು ಮಾಡ್ತೀವಿ, ಮತ್ತು ಎಂಥ ಕಸ್ಟಮರ್ ನಮಗೆ ಸಿಗ್ತಾರೆ, ಬೆಂಗಳೂರಲ್ಲಿ ಆಟೋ ಡ್ರೈವರ್ ಪರಿಸ್ಥಿತಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಇಷ್ಟು ದಿನ ಮಾಡಾಕಿದ ವೀಡಿಯೋಗಳಿಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ವ್ಯೂಸು ಲೈಕ್ಸು ಬರ್ತಾಯಿದೆ. ಸೊ ಅದು ನನಗೆ ತುಂಬ ಖುಷಿ ಇದೆ. ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ಇವಾಗ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆಟೋ ಡ್ರೈವರ್ಸ್ಗಳಿರ್ತಾರೆ ಅವರಿಗೆಲ್ಲ ಶೇರ್ ಮಾಡಿ, ಮತ್ತು ಅವರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ದೇವರಿಡಕ್ಕೆ ಅಂತಲೇ ಒಂದು ಟೇಬಲ್ ಮಾಡಿಸಿ, ಮತ್ತು ಅದಕ್ಕೆ ಒಂದು ಸಪ್ರೇಟಾಗಿ ಒಂದು ವುಡ್ ಹಾಕಿಸಿ ಇದ್ರ ಮೇಲೆ ಗಣಪತಿ ಇಟ್ಟಿದ್ದೆ. ಗಣಪತಿ ಇಟ್ಟು ವೈಟ್ ಇದೆ ಮೊದಲು. ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ತೀರ, ವೈಟ್ ಇದೆ. ಸೊ ಆ ಹೂವನ್ನ ಮೊದಲು ಯಾರೋ ತೊಗೊಂಡೋಗ್ಬಿಟ್ರು ಗಾಡೀಲಿ ನಿಲ್ಲಿಸಿರುವಾಗ. ಮತ್ತು ಅದು ಹೋಗಲಿ ಅಂತ ಮತ್ತೆ ಇನ್ನೊಂದು ಆರೆಂಜ್ ಹೂವು ಇಟ್ಟೆ. ಆ ಹೂವನ್ನ ಬಿಟ್ಟು ಗಣಪತಿನೇ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಸೊ ಮತ್ತು ಹಂಗೆ ಇರಲಿ ಅಂತ ಒಂದು 2 ದಿವಸ ಬಿಟ್ಟೆ. ಮತ್ತು ಆ ಇದ್ದಿದ್ದು ಹೂವನೂ ಯಾರೋ ತೊಗೊಂಡೋಗ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಂತೂ ಗಾಡಿ ತೊಳಿಬೇಕು ಅಂದರೆ ಭಾರಿ ಕಷ್ಟ ಐತೆ. ವಾಷಿಂಗಿಗೆ ಕೊಡಬೇಕು, ವಾಷಿಂಗಿಗೆ ಕೊಟ್ಟರೆ 400 ರೂಪಾಯಿ ಆಗುತ್ತೆ. ಇಲ್ಲ ಸಿಂಪಲಾಗಿ ತೊಳಿತೀವಿ ಅಂದರೂ ಕೂಡ ಮನೆ ಹತ್ರ ನೀರಿಗೆ ಪ್ರಾಬ್ಲಮ್ ಇರುತ್ತೆ. ನೋಡಿ, ಫಿಲ್ಟ್ರ್ ನೀರಲ್ಲಿ ತೊಳಿಬೇಕು ಗಾಡಿನ. ಇರೋದೇ ಸ್ವಲ್ಪ, ತೊಳೆಯೋದೇನು ಬೇಡ, ಸ್ವಲ್ಪ ಒರೆಸ್ಕೊಂಡು ಹೋಗ್ಬಿಡೋಣ. ಮೀನಾಕ್ಷಿ ಮಾಲ್ ಹತ್ರ ಬಂದು ಅರ್ಧ ಗಂಟೆ ಆಯಿತು ಗುರು, ಇನ್ನೂ ಒಂದು ಬಾಡಿಗೆನೂ ಬಿದ್ದಿಲ್ಲ. ನಮ್ಮ ಮನೆಯಿಂದ ಮೀನಾಕ್ಷಿ ಮಾಲ್ಗೆ 5 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ಖಾಲಿನೇ ಬಂದಿದ್ದೀನಿ, ಇನ್ನೂ ಒಂದು ಡ್ಯೂಟಿ ಬಿದ್ದಿಲ್ಲ. ಯಾರೂ ಬಂದಿಲ್ಲ ಇವತ್ತು. ಅಣ್ಣವರೊಬ್ಬರು ಯಾರೋ ಇದ್ದಾರೆ ಅಲ್ಲಿ, ಅವ್ರಿಗೂ ಬಾಡಿಗೆ ಇಲ್ಲ ಅನಿಸುತ್ತೆ. ಅವರು ಅರ್ಧ ಗಂಟೆಯಿಂದ ಅಲ್ಲೇ ಇದ್ದಾರೆ. ಇವಾಗ ಸಮಯ ಬಂದು 11:55 ಆಗಿದೆ. ಒಂದು ಕಿಲೋಮೀಟ್ರ್ ಪಿಕಪ್ ಇವಾಗ ಬಿದ್ದೈತಿ, 100 ರೂಪಾಯಿ ಆರ್ಡ್ರು. 2 ಅವರ್ ವೆಯ್ಟ್ ಮಾಡಿದ್ದೀನಿ, ಡ್ಯೂಟಿ ಇವಾಗ ಬಿದ್ದೈತಿ. ಅದು 1 ಕಿಲೋಮೀಟ್ರ್ ಪಿಕಪ್ಪು, 5.5-6 ಕಿಲೋಮೀಟ್ರ್ ಐತೆ ಡ್ರಾಪು. ಬರೀ 100 ರೂಪಾಯಿ ಕೊಟ್ಟಿದ್ದಾನೆ. ನಾನು ಬಂದಾಗ ಒಂದು ಆಟೋ ಇತ್ತು, ನನ್ನ ಜೊತೆ ಇನ್ನೊಂದು ಆಟೋ ಇತ್ತು ಅಷ್ಟೇ. ಇವಾಗ 9-10 ಆಟೋ ಆಗೈತೆ. ಸೊ ಯಾರಿಗೂ ಡ್ಯೂಟಿ ಇಲ್ಲ. ನೋಡೋಣ ಸಂಜೆವರೆಗೂ ಇನ್ನೂ ಯಾವ ಥರ ಆಗುತ್ತೆ ಡ್ಯೂಟಿ ಅನ್ನೋದು. ಸೊ ಇದರಲ್ಲಿ ಬಿದ್ದಿದ್ದೇ 2 ಡ್ಯೂಟಿ, ಅದು ಕ್ಯಾನ್ಸಲ್ ಆಯಿತು. ಡ್ಯೂಟಿ ನಂಬ್ಕೊಂಡ್ರೆ ಆಗಲ್ಲ, ಮೊದಲು ನಾಷ್ಟ ಹೊಡೆದ್ಬಿಡೋಣ. ಹೇಳ್ರಿ, ಎಲ್ಲಿ ನೀವು 15-20 ವರ್ಷದಿಂದ ಮೀನಾಕ್ಷಿ ಮಾಲಲ್ಲೇ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಗೊತ್ತಿಲ್ವಾ ಕೆಂಬತ್ತಳ್ಳಿ ಯಾವುದು ಅಂತ? ಟೀ ಕುಡಿದ್ರಾ ಅಂದೆ. ಹೆಂಗೆ ಡ್ಯೂಟಿ ಎಲ್ಲ ಚೆನ್ನಾಗಿದ್ದಾವ ಕೆಲಸ? ನಾನು ತುಂಬ ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ ಅಣ್ಣ ನಿಮ್ಮನ್ನೇ. ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಬಸ್ಸಲ್ಲಿ ಈ ಕಡೆ ಬನ್ನೇರ್ಘಟ್ಟ ಕಡೆ ಹೋಗ್ತೀರಲ್ಲ, ನೀವೆಲ್ಲ ಹೋಗ್ತೀರಾ? ಈ ಕಡೆ ಮನೆ ಮಾಡಿದ್ದೀರಾ? ಮೊದಲು ಈ ಕಡೆ ಹೋಗ್ತಿದ್ರಿ? ಹಾಂ, ಕಾಳೆನಗರದಲ್ಲಿದ್ದೀರಾ? ಅಲ್ಲ, ಒಂದು ದಿವಸ ನಿಮಗೆ ಪ್ರೈವೇಟ್ ಬಸ್ಸಲ್ಲಿ ಒಬ್ಬರು ಕಂಡಕ್ಟ್ರ್, ಇದು ಕ್ಲೀನರು ತಳ್ಳಕ್ಕೆ ಬರ್ತಿದ್ರಲ್ಲ, ನೆನಪಿದೆಯಾ? ನಾನೇ ಸೇವ್ ಮಾಡಿದ್ದೆ ನಿಮಗೆ. ಗಾಡಿ ಟಚ್ ಆಗಿದೆ, ಯಾರಿಗೂ ತೊಂದರೆ ಇಲ್ಲ. 2 ನಿಮಿಷದಲ್ಲಿ ಕ್ಲಿಯರ್ ಆಯಿತು. ಪೊಲೀಸ್ ಕಂಪ್ಲೇಂಟ್ ಇಲ್ಲ,
ಫೋನ್ಪೇ ಮಾಡಿದ್ರು, ಅವ್ರ ಪಾಡಿಗೆ ಅವ್ರು ಹೊಂಟ್ರು. ನಮಸ್ತೆ, ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ಸ್ನೇಹಿತರೆ, ನಾನಿವತ್ತು ನನ್ನ ಮಗಳದೊಂದು ಹಾಸ್ಪಿಟಲೈಸೇಷನ್ ಇತ್ತು, ಹಾಗಾಗಿ ಬಂದಿದ್ದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರ ಆಟೋದಲ್ಲಿ ಕೂತ್ಕೊಂಡೆ. ಬಟ್ ಆಟೋ ಸರ್ವಿಸ್ ಇದೆಯಲ್ಲ, ನಿಜವಾಗ್ಲೂ ಭಾಳ ಒಳ್ಳೆ ಕೆಲಸ. ಈಗ ನಮಗೆ ಸಮಯಕ್ಕೆ ಮತ್ತು ಆರೋಗ್ಯ ಸರಿ ಇಲ್ಲದವ್ರಿಗೆ, ಇನ್ನೂ ಹಲವಾರು ಸಮಸ್ಯೆಗಳಿದ್ದವ್ರಿಗೆ, ಈಗ ನಾನು ಅರ್ಜೆಂಟ್ ಎಲ್ಲೋ ಹೋಗಬೇಕು ಅಂದವ್ರಿಗೆ ಆಟೋ ಅನ್ನೋದು ಒಂದು. ಈಗ ನನಗೆ ಕಾರ್ ತರಲಿಕ್ಕಾಗಲ್ಲ ಊರಿಂದ, ನಾನು ಒಬ್ಬನೇ ಬರ್ತೀನಿ, ಹಾಗಾಗಿ ನಾನು ಕಾರ್ ತರೋದಿಲ್ಲ. ಅದು ಕಾರ್ಗಿಂತ ವಿಶೇಷವಾಗಿ ಕರ್ಕೊಂಬಂದರು ನಮ್ಮನ್ನು ಇವರು. ಭಾಳ ನೀಟ್ ಡ್ರೈವಿಂಗು, ಖುಷಿಯಾಯಿತು ನನಗೆ. ನಮ್ಮದು ಒಂದು ಪ್ರಜಾಕೀಯ ಬೇಲೂರು ಕರ್ನಾಟಕ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರದ್ದು ನೋಡಿದೆ ಅಡ್ವರ್ಟೈಸ್ಮೆಂಟು ಆಟೋದಲ್ಲಿತ್ತು, ಹಾಗಾಗಿ ನಾನು ಕೇಳಿದೆ, ಏನು ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತ. ಅವ್ರು ಭಾಳ ಖುಷಿಯಿಂದ ಹೇಳಿದರು, ಹೌದು, ಇದು ಯೂಟ್ಯೂಬ್ ಮಾಡೋದು ಹಣಕ್ಕೋಸ್ಕರನೇ ಅಲ್ಲ ಸರ್, ಬಟ್ ಇದರಿಂದ 4 ಜನಕ್ಕೆ ಅನುಕೂಲ ಆಗ್ತದೆ. ನಾನು ಯೂಟ್ಯೂಬ್ ಮಾಡೋದು ನನಗೆ ದೇವರೆಲ್ಲ ಕೊಟ್ಬಿಟ್ಟಿದ್ದಾನೆ, ಆದರೂ ಸಹಿತ ಮಾಡ್ತೀನಿ ಬಿಕಾಸ್ ಆಫ್ ಏನೋ 4 ಜನಕ್ಕೆ ಒಳ್ಳೇದಾಗಲಿ ಅಂತ. ಹಣ ನೆಕ್ಸ್ಟ್, ಅದು ಹಣನೂ ಬರ್ತದೆ, ಇಲ್ಲ ಅಂತಲ್ಲ, ಬೇಕಾದಷ್ಟು ದುಡಿಯೋರಿದ್ದಾರೆ. ಆದರೆ ಹಣಕ್ಕಿಂತ ಹೆಚ್ಚಿನ ಯೋಚನೆ ಮಾಡಬೇಕು, ಮೌಲ್ಯಗಳನ್ನು ಯೋಚನೆ ಮಾಡಬೇಕು, ವಿಚಾರಗಳನ್ನು ಯೋಚನೆ ಮಾಡಬೇಕು. ಈಗಾದರೆ ಇವ್ರಿಗೆ ನಿಜವಾಗ್ಲೂ ಖುಷಿಯಾಯಿತು. ಇವ್ರು ನಿಜವಾದ ಸಾರಥಿ. ಇವರು ಆಟೋ ಸಾರಥಿ ಅನ್ನೋದಕ್ಕಿಂತಲೂ ಜೀವನದಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗೋವಂಥವ್ರು, ಮುಂದೆ ಕರ್ಕೊಂಡು ಹೋಗೋವಂಥವ್ರು. ಇವ್ರಿಗೂ ಒಳ್ಳೆಯದಾಗಲಿ. ಇವರು ಯೂಟ್ಯೂಬನ್ನು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ, ದೇವರೆಲ್ಲರೂ ನಿಮಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಸಪೋರ್ಟ್ ಆಗೇ ಇರಬೇಕು ಸರ್ ನಮಗೆ. ನಾನು ನೋಡ್ತೀನಿ. ಥ್ಯಾಂಕ್ ಯು ಸರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇವ್ರನ್ನ ಮೀಟ್ ಮಾಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಮೋಟಿವೇಶನ್ ಕೊಟ್ಟರು. ಇವರು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಚಾನಲ್ನ ಇವಾಗಲೇ ನೋಡಿದೆ, ಅವ್ರದ್ದು 215 ವೀಡಿಯೋಗಳನ್ನ ಪೋಸ್ಟ್ ಮಾಡಿದ್ದಾರೆ. ತುಂಬ ಜನ ಫಾಲೋವರ್ಸ್ ಇದ್ದಾರೆ. ತುಂಬ ಖುಷಿ ಆಯಿತು. ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋದನ್ನ ನಿಲ್ಲಿಸ್ಬೇಡ್ರಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಾಕಿ ಅಂತ ಸಜೆಷನ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸುದೀಪ್ ಸರ್ ಮನೆ ಮುಂದೆ ಇದ್ದೀನಿ. ಸುದೀಪ್ ಸರ್ ಅಂದರೆ ಎಷ್ಟಿಷ್ಟ ಅಂದರೆ ಜನಗಳಿಗೆ, ಪ್ರತಿದಿನ ಹಿಂಗೆ ಇರ್ತಾರೆ ಜನಗಳು. ಭಾನುವಾರ, ಸೋಮವಾರ ಆಗಲಿ, ವೀಕೆಂಡ್ಸು, ವೀಕ್ ಡೇಸು, ಯಾವ ದಿನ ಆದರೂ ಪರವಾಗಿಲ್ಲ, ಪ್ರತಿದಿನ ಹಿಂಗೆ ಇರ್ತಾರೆ ಜನಗಳು. ಸುದೀಪ್ ಸರ್ ಬರ್ತಾ ಇದ್ದಾರೆ. ಒಂದು ವೀಡಿಯೋ ಮಾಡ್ಕೊಬಿಡ್ತೀನಿ, ಊಟ ಆಮೇಲೆ ಮಾಡು. ಗೈಸ್, ಸುದೀಪ್ ಸರ್ ಬಂದಿದ್ದರು. ಜಸ್ಟ್ ಅವ್ರ ಮನೆ ಮುಂದೆನೇ ಇದ್ದೆ, ನೋಡ್ಬೋದು ನೀವು. ತುಂಬ ಜನ ನಿಂತಿದ್ರು. ಊಟ ಮಾಡ್ತಿದ್ದು ಪ್ಲೇಟ್ ಸೈಡ್ಗಿಟ್ಟು ಕೈ ತೊಳೆಯೋ ಗ್ಯಾಪಲ್ಲಿ ಅವರು ಕಾರ್ ಪಾಸ್ ಆಯಿತು. ಜಸ್ಟು ಒಳಗಡೆ ಇದ್ದರು. ಅವರು ನೋಡಿದ್ರು, ಎಲ್ರಿಗೂ ಹಾಯ್ ಮಾಡಿದ್ರು. ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ತುಂಬ ಫಾಲೋ ಮಾಡಿದೆ ಹಿಂದಿನ ದಿನ, ಬಟ್ ಕಾರ್ ಸಿಕ್ಕಿಲ್ಲ, ಸಿಗ್ನಲ್ ಪಾಸ್ ಆಗೋಯ್ತು. ಎಲ್ಲಿಗಣ? ಮಾಗಡಿನ? ಇಲ್ಲ ಅಣ್ಣ, ಆ ಕಡೆ ಬರೋದು. ಇಲ್ಲ ಆ ಕಡೆ ಬರಲ್ಲ, ಅಲ್ಲಿ ಸಿಗ್ನಲ್ ಹತ್ರ ಹೋಗ್ರಿ, ಸಿಗುತ್ತೆ. ಹಾಂ, ಬಸ್ ಸಿಗುತ್ತೆ. ಹಾಂ, ಇದೆ ಸಿಗ್ನಲ್ ಪಕ್ಕದಲ್ಲೇ. ಹಾಂ, ಹಿಂಗೆ ಎಡಗಡೆ ತಿರುಗಿ ಬಲಗಡೆ ತಿರುಗಿ ಅಲ್ಲೇ ಕಾಣಿಸುತ್ತೆ ನಿಮಗೆ. ನೋಡಿದ್ರಾ ಸುದೀಪ್ ಸರ್ನ? ಹಾಂ, ಎಲ್ಲಿ ಗದಗಿಂದ ಇಲ್ಲಿಗೆ 600 ಕಿಲೋಮೀಟರ್ ಬಂದಿದ್ರಾ? ನೋಡಕ್ಕಂತ ಬಂದಿದ್ರೆ, ಬೇರೆ ಕೆಲಸದಲ್ಲಿ ಬಂದಿದ್ರೆ? ಹಾಂ, ಸಿಗ್ನಿಲ್ವಾ? ಎಲ್ಲಿಗೆ? ಧ್ರುವ ಸರ್ಜಾ ಅವ್ರನ್ನ? ಇವಾಗ ಕಾರಲ್ಲಿ ಹೋದ್ರಲ್ಲ ಅವರೇ ಅಲ್ಲ? ಇವಾಗ ಹೋದ್ರಲ್ಲ? ಹಾಂ, ಹೌದೌದು.
ಮತ್ತೆ ಬರ್ತಾರೆ, ವೆಯ್ಟ್ ಮಾಡ್ರಿ. ಚಿತ್ರದುರ್ಗನಾ? ಇವತ್ತಂತೂ ಡ್ಯೂಟಿ ತುಂಬ ಅಂದರೆ ತುಂಬ ಖರಾಬಾಗಿದೆ. 9:30ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು, ಇವಾಗ ಟೈಮ್ ಬಂದು 6:30 ಆಗಿದೆ. ಬರೀ 900 ರೂಪಾಯಿ ಆಗೈತೆ ಗುರು, ಬರೀ 900 ರೂಪಾಯಿ ಆಗೈತೆ. ಅದರಲ್ಲಿ ನಮ್ಮ ಖರ್ಚೆಲ್ಲ ಕಳೆದ್ರೆ 500 ರೂಪಾಯಿನೂ ಮಿಕ್ಕಲ್ಲ. ಸೊ ಇವಾಗ ಮತ್ತೆ ಡ್ಯೂಟಿನ ನೈಟು ಕಂಟಿನ್ಯೂ ಮಾಡಬೇಕು, ಇಲ್ಲ ಮನೆಗೆ ಹೋಗಬೇಕು, ಒಂದೂ ಗೊತ್ತಾಗ್ತಾಯಿಲ್ಲ. ಹಿಂಗೆ ಆದರೆ ಭಾರಿ ಕಷ್ಟ ಆಗುತ್ತೆ. ಆಟೋ ಫೀಲ್ಡು ಈ ವಾರದಲ್ಲಿ ಫುಲ್ಲು 2,000 ಒಂದು ದಿವಸನೂ ಆಗಿಲ್ಲ, ಬರೀ 1,000-1,500 ಅಷ್ಟೇ ಆಗ್ತಾ ಇರೋದು. ಜನಗಳು ಆಟೋನ ಯಾವ ಟೈಮಲ್ಲಿ ಬುಕ್ ಮಾಡ್ತಾರೆ, ಯಾವ ಟೈಮಲ್ಲಿ ಬುಕ್ ಮಾಡಲ್ಲ. ಅವರಿಗೆ ಬೇರೆ ಎಲ್ಲ ಆಫರ್ ಸಿಗುತ್ತೋ ಆ ಕಡೆ ಹೋಗ್ತಾ ಇದ್ದಾರೆ. ಇವಾಗ ಬೈಕ್ ಟ್ಯಾಕ್ಸಿಗಳು ಜಾಸ್ತಿ ಓಪನ್ ಆಗಿಬಿಟ್ಟೈತೆ. ನಮಗಂತೂ ಭಾರಿ ಹಿಂಸೆ ಆಗ್ತೈತೆ ಬೈಕ್ ಟ್ಯಾಕ್ಸಿಗಳಿಂದ. ನೋಡೋಣ, ಇನ್ನೂ ಟೈಮ್ ಐತೆ, ಇನ್ನೂ ಒಂದು 2 ಅವರ್ 3 ಅವರ್ ಡ್ಯೂಟಿ ಮಾಡ್ತೀನಿ, ನೋಡೋಣ ಎಷ್ಟಾಗುತ್ತೆ ಅಂತ. ಹಂಗೆ ಹೇಳ್ತಿದ್ದಂಗೆ ಒಂದು ಒಳ್ಳೆ ಡ್ಯೂಟಿ ಬೀಳ್ತು. 1.5 ಕಿಲೋಮೀಟ್ರಿಗೆ 60 ರೂಪಾಯಿ ಕೊಟ್ಟಿದ್ದಾರೆ. ಸೊ ಕಸ್ಟಮರ್ಗೆ ಫೋನ್ ಮಾಡ್ತೀನಿ, ನೋಡೋಣ. ಸರ್ ಊಬರ್ ಸರ್? ಓಕೆ ಬನ್ನಿ ಸರ್. ಹೇಳ್ತಿದ್ದಂಗೆ ಕೂತಿದ್ದ ಜಾಗದಿಂದನೇ ಒಂದು ಒಳ್ಳೆ ಡ್ಯೂಟಿ. ಜಸ್ಟ್ 1 ಕಿಲೋಮೀಟ್ರ್ ಸಮಥಿಂಗ್ ಇದೆ, 60 ರೂಪಾಯಿ ಕೊಟ್ಟಿದ್ದಾರೆ. ಬೆಳಿಗ್ಗೆ ಈ ಥರದವೇ ಒಂದು 10 ಆರ್ಡ್ರ್ ಕೊಟ್ಬಿಟ್ರೆ ನಮಗೆ ಆರಾಮಾಗಿ ಅಲ್ಲೇ 600 ರೂಪಾಯಿ ಮಾಡ್ಕೋತೀವಿ. 100 ರೂಪಾಯಿ ಗ್ಯಾಸ್ ಹೋಗ್ಬೋದು. ಇಲ್ಲ ಹಲೋ, ಇಳಿಸ್ರಿ ಗ್ಲಾಸ್ ಇಳಿಸ್ರಿ ಮೇಡಮ್. ಅಲ್ಲಲ್ಲ, ಪೊಲೀಸರಿಗೆ ಫೋನ್ ಮಾಡಿರಿ, ಮೊದಲು ಗ್ಲಾಸ್ ಇಳಿಸ್ರಿ. ಏನಕ್ಕೆ ಓಡೋಗ್ತಾ ಇದ್ದೀರಾ? ಮುಂದೆ ಬಂದರೆ ಏನಕ್ಕೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ? ಮತ್ತೆ ಇಲ್ಲೇ ನಿಂತ್ಕೊಂಡು ಪೊಲೀಸಿಗೆ ಫೋನ್ ಮಾಡಿರಿ. ಏನಕ್ಕೆ ಫೋನ್ ನೋಡ್ಕೊಂಡು ಗಾಡಿ ಓಡಿಸೋದು ನೀವು? ಇಲ್ಲ ನಿಲ್ಸು. ಮಚ್ಚ, ಎಕ್ಸ್ಟ್ರಾ ಮಾತಾಡಬೇಡ, ಕೆಟ್ಟದಾಗ ಮಾತಾಡಬೇಡ. ಅವ್ರು ಯಾರಿಗಾದ್ರೂ ಫೋನ್ ಮಾಡ್ಕೊಳ್ಳಿ. ಲೇಡೀಸು ಜಾಸ್ತಿ ಮಾತಾಡೋಂಗಿಲ್ಲ. ಅವ್ರು ಪೊಲೀಸವ್ರೆ ನೋಡಿ, ಪೊಲೀಸವ್ರಿಗೆ ಗುದ್ದಂಗೆ ಹೋಗ್ತೈತೆ. ಇದೆಲ್ಲ ಇವ್ರಿಗೆಲ್ಲ ಸದ್ರ ಜಾಸ್ತಿ ಆಗಿದೆ ಮಚ್ಚಲು. ಹಾಂ, ಪೊಲೀಸವ್ರು ಗಾಡಿ ನಿಲ್ಸಿದ್ರು ಬಿಡ್ತಾ ಇಲ್ಲ. ಹೆಂಗ್ ತಾನೆ ಹೇಳಿದ್ರೆ ರೆಕಾರ್ಡ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ನಾನು ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ ಸರ್. ನಾನು ಅಲ್ಲಿಂದ ರೆಕಾರ್ಡ್ ಮಾಡಿದ್ದೀನಿ ಸರ್. ರೆಕಾರ್ಡ್ ಮಾಡಿದ್ದೀನಿ ಬಿಡು. ತಿರ್ಚಾಡ್ತಾಳೆ ಹ್ಯಾರಾಸ್ಮೆಂಟ್ ಅಂದ್ಬಿಟ್ಟು. ಇವ್ರ ಲೆಕ್ಕಕ್ಕೆ ಬಿಟ್ಟು ಕಳಿಸ್ಬೇಕಷ್ಟೇ ಅವ್ರನ್ನ. ಏನಿಲ್ಲ ಸರ್, ಈ ಅಮ್ಮನೇ ಕಾರ್ ಟಚ್ ಮಾಡೋಳೆ, ಮತ್ತೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾನೆ ಇವನು ಅಂತ ಇವನ ಮೇಲೆ ಕಂಪ್ಲೇಂಟ್ ಕೊಡು. ಆಯಿತು ಸರ್, ಕಷ್ಟಪಟ್ಟು ದುಡ್ದಿಲ್ವಾ? ಖರ್ಚಾಗುತ್ತೆ ಸರ್ 3,000. ಅದಕ್ಕೆ ನಾನು ಸ್ಟೇಷನ್ ಹೋಗ್ತಾ ಈಗ. ಇಲ್ಲ ಕಂಪ್ಲೇಂಟ್ ಕೊಡ್ತೀನಿ ಬಿಡಿ ಸರ್, ಅವ್ರು ಬರಲಿ ಜೊತೆಗೆ. ಇವಾಗ ಸಮಯ ಬಂತು 10:25 ಆಗಿದೆ. ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು 9:00ವರೆಗೆ. ಇವತ್ತಿನ ಅರ್ನಿಂಗ್ಸ್ ಬಂತು ಜಸ್ಟ್ 1,100 ರೂಪೀಸ್ ಆಗಿದೆ. ಅದರಲ್ಲಿ ನಂದು ತಪ್ಪಿಲ್ಲ ಅಂತಂದರೂ ಕೂಡ ಒಬ್ಬರು ಲೇಡೀಸ್ ಬಂದು ಫೋನ್ ನೋಡಿಕೊಂಡು ಗಾಡಿ ಟಚ್ ಮಾಡಿದ್ದಾರೆ. ಸೊ ಅದಕ್ಕೆ ನನ್ನ ಕೈಯಾರೆ ಇವಾಗ 3,000 ರೂಪಾಯಿ ಖರ್ಚು ಮಾಡಿ ಡಂಟು ಮತ್ತು ಟಾಪ್ ಹರಿದೋಗೈತೆ ಹಿಂದ್ಗಡೆ, ಅದನ್ನೆಲ್ಲ ರೆಡಿ ಮಾಡಿಸ್ಕೋಬೇಕು. ಸೊ ಇವ್ರು ಮಾಡೋ ತಪ್ಪುಗಳಿಗೆಲ್ಲ ನಾವು ಕಷ್ಟ ಅನುಭವಿಸ್ಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಂದರೆ ಸುಮ್ಮನೆ ಸುತ್ತಾಡಬೇಕಾಗುತ್ತೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು. ಅದಕ್ಕೆ ನಾನು ಯಾವುದೇ ಥರ ಲೀಗಲಾಗಿ ಮುಂದುವರೆದ್ನಿಲ್ಲ, ಹೋದ್ರೆ ಹೋಯ್ತು ಅಂತ ಸುಮ್ಮನಾದೆ. ಹೇಗೋ ಇವತ್ತು ನನಗಾಗಿರೋದು ನಾಳೆ ಅವ್ರಿಗಾಗುತ್ತೆ. ಸೊ ಹೇಗೋ ಇರಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ.
ಮತ್ತು ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ.